ಸೊ ನಮಸ್ಕಾರ ಎಲ್ರಿಗೂ. ಇದು ನಮ್ಮಪ್ಪಂದು 25 years ಓಲ್ಡ್ ಬೈಕ್ ಆ್ಯಂಡ್ ಇದನ್ನು ನಾನು ಕಂಪ್ಲೀಟ್ ಆಗಿ ರೀಸ್ಟೋರ್ ಮಾಡ್ತಿದ್ದೀನಿ. ಸೊ ಯಾರು ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಚಲೋ ಬೈ ದೇಖೋ ಅಪ್ ಮೇ ಕ್ಯಾ ಕರ್ತಾ ಹೂಂ. ಡೇ 1 ನಾವು ಆಲ್ಮೋಸ್ಟ್ ಗಾಡಿಯದ್ದು ಎಲ್ಲ ಐಟಮ್ಸ್ ತಂದ್ವಿ, ನೀವು ನೋಡ್ಬೋದು. ಆ್ಯಂಡ್ ಇದನ್ನು ನಾನು ಮ್ಯಾಂಗ್ಳೂರಿಂದ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ನನಗೆ ಅರೌಂಡ್ 3000 ತನಕ ಬಿತ್ತು. ಸೊ ನಿಮ್ಗೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದರದ್ದು ಅಡ್ರೆಸ್ ಕಳಿಸ್ತೀನಿ. ಡೇ 2 ಅಲ್ಲಿ ನಾವು ಬೈಕ್ ಇಂಜಿನದ್ದು ಕೆಲಸ ಮಾಡಿದ್ವಿ ಆ್ಯಂಡ್ ಫ್ರಂಟ್ ಹೆಡ್ಲೈಟ್ ಅದು ಚೂರು ವರ್ಕ್ ಪೆಂಡಿಂಗ್ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಇದೆಲ್ಲ ನಮ್ಮ ಮನೆಯಲ್ಲೇ ಮಾಡಿದ್ದು, ಬಿಕಾಸ್ ನಮ್ಮಪ್ಪಂಗೆ ಆಲ್ಮೋಸ್ಟ್ ವರ್ಕ್ಸ್ ಎಲ್ಲ ಗೊತ್ತಿತ್ತು ಆ್ಯಂಡ್ ಅವರದ್ದೇ ಇದೆಲ್ಲ ಐಟಮ್ಸ್. ಆ್ಯಂಡ್ ಇವಾಗ ಈ ಥರ ಲುಕ್ ಬರ್ತಾ ಇದೆ. ಡೇ 3 ಅಲ್ಲಿ ನಾವು ಗಾಡಿದು ಸೀಟ್ ತೆಗೆದು ಫುಲ್ ಬಾಡಿನ ಗ್ರೈಂಡಿಂಗ್ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ 40% ವರ್ಕ್ಸ್ ಕಂಪ್ಲೀಟ್ ಆದದಷ್ಟೇ. ಇನ್ನು 60% ವರ್ಕ್ ಪೆಂಡಿಂಗ್ ಇದೆ ಗೈಸ್. ಡೇ 4 ಅಲ್ಲಿ ಫ್ರಂಟ್ ಹೆಡ್ಲೈಟ್ ಫಿಟ್ ಮಾಡಿ ಅದಕ್ಕೆ ಮಾಸ್ಕ್ ಫಿಟ್ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ RXZ ಥರ ಲುಕ್ ಕೊಡ್ತಿತ್ತು. ಎಕ್ಸಾಕ್ಟ್ ಅಲ್ಲ, ಆಲ್ಮೋಸ್ಟ್. ಸೊ ಮೇನ್ ಪಾರ್ಟ್ ಈಸ್ ಪೇಂಟಿಂಗ್ ಆ್ಯಂಡ್ ಪೇಂಟಿಂಗ್ ವರ್ಕ್ ಇನ್ನೂ ಪೆಂಡಿಂಗ್ ಇದೆ. ಸೊ ಡೇ 5 ಅಲ್ಲಿ ನಾವು ಫಸ್ಟ್ ಇಂಜಿನ್ ರಬ್ ಮಾಡಿದ್ವಿ ಆ್ಯಂಡ್ ಫುಲ್ ಬಾಡಿ ಕವರ್ ಮಾಡಿ ಯಾವುದು ಪಾರ್ಟ್ಸ್ ಬೇಕು ಅದನ್ನು ಕ್ಲೀನ್ ಮಾಡಿ ರಬ್ ಮಾಡಿ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇಂಜಿನ್ ಪೇಂಟ್ ಆಲ್ಮೋಸ್ಟ್ ಸಕ್ಕತ್ತಾಗಿ ಕಾಣ್ತಿತ್ತು. ಜಸ್ಟ್ ಈ ಥರ ಲುಕ್ ಬರ್ತಿತ್ತು ಗೈಸ್, ಆಸಮ್ ಆಗಿ. ದಿಸ್ ಈಸ್ ದ ಡೇ 6 ಗೈಸ್ ಆ್ಯಂಡ್ ಲಾಸ್ಟ್ ಎಂಡ್ ಆಫ್ ದ ವಿಡಿಯೋ. ಸೊ ಫೈನಲಿ ನಾನು ಇವತ್ತು ನನ್ನ ಗಾಡಿನ ರಿವೀಲ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತದೆ ಅಂತ. ಥ್ಯಾಂಕ್ಸ್ ಟು ಮೈ ಡ್ಯಾಡ್, ಬಿಕಾಸ್ ಅವರಿಲ್ಲದೆ ಇದು ಕೆಲಸ ಆಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ಅವರೇ ಹಾರ್ಡ್ ವರ್ಕ್ ಮಾಡಿದ್ದು, ನಾನು ಯಾವುದೇ ಮಾಡಲಿಲ್ಲ. ನಾನು 0 ಎಫರ್ಟ್ ಹಾಕಿದ್ದೇನೆ ಹೇಳಬೇಕಂದ್ರೆ, ನಿಜ ಹೇಳಬೇಕಂದ್ರೆ. ಆ್ಯಂಡ್ ಲುಕ್ ಎಟ್ ದ ಬ್ಯೂಟಿ ಗೈಸ್, ಯಾವ ಥರ ಇದೆ ಅಂತ ಜಸ್ಟ್ ಚೆಕ್ ಮಾಡಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.